ಒಂದು ಕಾರ್ಯಕ್ರಮ ಏನಿತ್ತು ಆ ಹಿನ್ನೆಲೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರಾವಣ ಸೋಮವಾರ ಏನಿದೆ, ಹರದನಹಳ್ಳಿನಲ್ಲಿ ಶಿವನಿಗೆ ಅಭಿಷೇಕದ ಕಾರ್ಯಕ್ರಮ ಇತ್ತು. ಅಲ್ಲಿ ಏನೊಂದು ನಮ್ಮ ಹುಟ್ಟೂರಿನ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಏನಿತ್ತು, ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು. ಅಲ್ಲಿ ಒಂದು ಬೆಳಗ್ಗೆ ಆ ಊರಿನಲ್ಲಿ ಒಬ್ಬರ ಒಂದು ಮರಣ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಊರಿಗೆ ಒಂದು ರೀತಿಯ ಸೂಕ್ತ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ನೀಲಕಂಠೇಶ್ವರ ದೇವಸ್ಥಾನ ಏನಿದೆ, ನಾವು ಚಿಕ್ಕ ಮಕ್ಕಳಿನಲ್ಲಿ ಹಳೆ ದೇವಸ್ಥಾನ ಇದೆ, ಇಲ್ಲೆಲ್ಲ ಆಟ ಆಡ್ತಾ ಇದ್ದಂಥ ಜಾಗ ಇದೆ. ಈಗೆಲ್ಲ ಹೊಸದಾಗಿ ರೇವಣ್ಣವರ ಒಂದು ನೇತೃತ್ವದಲ್ಲಿ ಪರಮಪೂಜ್ಯ ಶೃಂಗೇರಿ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ನವೀಕರಣ ಆಗಿರ್ತದೆ, ಪುನಶ್ಚೇತನ ಈ ದೇವಸ್ಥಾನಕ್ಕೆ ಮಾಡಿದ್ದಾರೆ. ಆಗ ಇದ್ದಂಥ ಒಂದು ಹಳೆಯ ಕಾಲದ ದೇವಸ್ಥಾನ ಆದರೂ ಒಂದು ರೀತಿ ನಮಗೆ ಅವತ್ತಿನ ದಿನ ಈಗಲೂ ಜ್ಞಾಪಕ ಇದೆ. ಆ ಒಂದು ದೇವಸ್ಥಾನದ ನಮ್ಮ ಚಿಕ್ಕಂದ ಓಡಾಟಗಳೇನಿದೆ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅದೆಲ್ಲ ನೆನಪಿಗೆ ಬರ್ತಿರ್ತಕ್ಕಂಥ ಒಂದು ಸ್ಥಳ ಇದೆ. ಇಲ್ಲಿ ನೀಲಕಂಠೇಶ್ವರನಿಗೆ ಇವತ್ತು ಅಭಿಷೇಕ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಮನೆಯಲ್ಲಿ ಈಗ ಏನು ನಮ್ಮ ತಾಯಿಯ ಮೊದಲನೇ ತಿಂಗಳ ಪುಣ್ಯತಿಥಿಯ ಕಾರ್ಯಕ್ರಮವನ್ನು ಇವತ್ತು ಅಲ್ಲಿ ಕುಟುಂಬದ ಸದಸ್ಯರೆಲ್ಲ ಸೇರಿ ಅವರ ನಮ್ಮ ಹಿತೈಷಿಗಳು ಸಹ ಸೇರಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ನಿನ್ನೆ ಸಾಯಂಕಾಲ ಬಾಗಲಕೋಟೆ, ನಿನ್ನೆ ಬೆಳಗ್ಗೆ ಕಾರ್ಯಕ್ರಮಗಳು ಮುಗಿಸಿ ಸಾಯಂಕಾಲ ಆಸ್ತಕ್ಕೆ ಬಂದಿದ್ದೇನೆ. ಸರ್, ಈಗ ನೈಸ್ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸರ್, ನಾನು ಇನ್ನೂ ಲೆಟ್ರ್ ಓದಿಲ್ಲ, ಕಾನೂನು ಪ್ರಕಾರ ಏನಿದೆ ಅಂತ ಹೇಳಿದೆ ಸರ್. ಮತ್ತೊಂದು ಕಡೆ ಟೋಲಲ್ಲೂ ಸಹ ನಾನು ಹೇಳಿರ್ತಕ್ಕಂಥದ್ದು ಪತ್ರದಲ್ಲಿ ಕಾನೂನಿನ ತೀರ್ಪುಗಳೇನಿದೆ, ನ್ಯಾಯಾಲಯದ ತೀರ್ಪುಗಳೀಗ ಅಂತಿಮವಾಗಿ ಅವರು ಬಹುಶಃ ಆ ಒಂದು ಯೋಜನೆಗೆ 95ರಲ್ಲಿ MOU ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ಅಮೇರಿಕಾದ ಒಂದು ಪ್ರಾಂತ್ಯದ ಗವರ್ನರು ಅದರಲ್ಲಿ ಭಾಗವಹಿಸಿದಂಥದ್ದು ಅವರ ನೇತೃತ್ವದಲ್ಲಿ ಆದಂಥ ಕಾರ್ಯಕ್ರಮ. ನಂತರ 97ರಲ್ಲಿ ಒಂದು ಆಗಿನ ಸರ್ಕಾರ ಜೊತೆ ದೇವೇಗೌಡರು ಡೆಲ್ಲಿ ಹೊರಟೋದ್ರು. 95ರಲ್ಲಿ ಒಂದು MOU ಮಾಡಿ ನಂತರ ಬಂದಂಥ ಸರ್ಕಾರದಲ್ಲಿ ಹಲವಾರು ರೀತಿಯ ಮಾರ್ಪಾಡುಗಳನ್ನು ಈ ಒಂದು ಕಂಪನಿ ಮಾಡ್ಕೊಂಬಂದಂಥದ್ದೇನಿದೆ, ಆ ಕಂಪನಿಗೆ ಶರಣಾಗಿದ್ದಾರೆ. ನಂತರದ ದಿನಗಳಲ್ಲಿ ಆ ಕಂಪನಿ ಏನೇನು ಬೇಕೋ ಎಲ್ಲ ರೀತಿ ದೋಚತಕ್ಕಂಥ ಕೆಲಸಕ್ಕೆ ಪ್ರಾರಂಭಿಕ ಹಂತದಲ್ಲೇ ಪ್ರಾರಂಭ ಏನಾಗಿದೆ. ನಂತರ ಬಹುಶಃ ಒಂದು ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲೇ ಈ ಒಂದು BMICಯ ರಸ್ತೆ ಏನಿದೆ, ಈ ರಸ್ತೆಗೆ ಸಂಬಂಧಪಟ್ಟಾಗೆ ಹಲವಾರು ಸಂದರ್ಭಗಳಲ್ಲಿ ಸರ್ಕಾರವನ್ನು ದಾರಿ ತಪ್ಪಿಸಿ, ಸರ್ಕಾರದಲ್ಲಿದ್ದಂಥ ಪ್ರಮುಖ ವ್ಯಕ್ತಿಗಳಿರ್ಬೋದು, ಅದರ ಜೊತೆಯಲ್ಲಿ ಅಧಿಕಾರಿಗಳನ್ನು ಸಹ ಏನು ಎಲ್ಲ ರೀತಿ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ದುರ್ಬಳಕೆ ಮಾಡ್ಕೊಂಡ್ರು. ಕೆಲವು ವ್ಯಕ್ತಿಗಳನ್ನು, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವು ವ್ಯಕ್ತಿಗಳನ್ನು ಆ ಸಂದರ್ಭದಲ್ಲಿ ದುರ್ಬಳಕೆ ಮಾಡಿಕೊಂಡು ಕೋರ್ಟ್ಗಳಲ್ಲಿ ತಪ್ಪು ಮಾಹಿತಿಗಳನ್ನು, ದಾಖಲೆಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ ನೂರಾರು ಕೇಸ್ಗಳಲ್ಲಿ ಅವರು ಪರವಾದಂಥ ತೀರ್ಪುಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಆ ವ್ಯಕ್ತಿ ನಡ್ಕೊಂಬಂದಿರತಕ್ಕಂಥದ್ದೇನೆ ಬಹುಶಃ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಆ ಒಂದು ಪ್ರಾಜೆಕ್ಟ್ನ ವಿಷಯದಲ್ಲಿ ಕೋರ್ಟ್ ಕಚೇರಿಗಳ ಹತ್ತಿರತಕ್ಕಂಥದ್ದು ದೇಶದ ಇತಿಹಾಸದಲ್ಲೇ ಎಲ್ಲೂ ಆಗಿಲ್ಲ. ಅಂತಿಮವಾಗಿ ಆ ವ್ಯಕ್ತಿ 30 ವರ್ಷಗಳನ್ನು ಏನು ಸಂಪೂರ್ಣಗೊಳಿಸಿದ್ದಾರೆ ಆ ಕಂಪನಿ, ಆ ವ್ಯಕ್ತಿ ಯಾರಿದ್ದಾರೆ ಅದಿರಲಿ, ಆ ಕಂಪನಿ ಆ ಒಂದು ರಸ್ತೆಯ ಕೆಲಸವನ್ನು ಸಂಪೂರ್ಣಗೊಳಿಸಿದೆ. 111 ಕಿಲೋಮೀಟರ್ ರಸ್ತೆಗೆ ಒಂದು ಕಾಮಗಾರಿ ಏನಾಗಬೇಕಾಗಿತ್ತು, ಇವತ್ತಿನವರೆಗೂ ಬೆಂಗಳೂರು ಸುತ್ತಮುತ್ತ ಕಾರ್ಯಕ್ರಮವನ್ನು, ಯೋಜನೆಯನ್ನು ತರ್ತಕ್ಕಂಥದ್ದಕ್ಕೆ ಆಸಕ್ತಿ ಹೊಂದಿದ್ದು ಆ ರಸ್ತೆ ಕೆಲಸಕ್ಕಲ್ಲ, ಅಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಲಪಟಾಯಿಸ್ತಕ್ಕಂಥದ್ದಕ್ಕೆ ಯಾರ್ಯಾರು ಸೇರಿದ್ದಾರೆ. ಈಗ ನನಗೆ ಒಂದು ಮಾಹಿತಿ ಇದೆ, ಆ ಒಂದು ಯೋಜನೆಯನ್ನು ಆ ಕಂಪ್ನಿಯಿಂದ ಯಾರು ಈಗ ಅದನ್ನು ಟೇಕ್ ಓವರ್ ಮಾಡಲಿಕ್ಕೆ ಹೊರಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಯಾರು ಪಾಲಿದೆ, ಯಾರು ಅದನ್ನು ಈಗ ಟೇಕ್ ಓವರ್ ಮಾಡಲಿಕ್ಕೆ ಹೊರಟಿದ್ದೀರಿ, ಮುಖ್ಯಮಂತ್ರಿಗಳು ಹೇಳಬೇಕು. ಇವೆಲ್ಲ ಮಾಧ್ಯಮಗಳ ಮುಂದೆ ವೇದಿಕೆ ಮೇಲೆ ಭಾಷಣ ಮಾಡೋದು ಬೇರೆ, ಹುಟ್ಟು ಗುಣ ಇದೆಯಲ್ಲ ಈ ಮುಖ್ಯಮಂತ್ರಿ ಬಂದಿರತಕ್ಕಂಥ ಗುಣ. ಏಕೆಂದರೆ ಪಾಪ ಹೇಳಿದ್ದಾರೆ ಮೊನ್ನೆ, ಅವರೇನೋ ಈಗ ಮುಂದಿನ ತಲೆಮಾರುಗಳು ಇವತ್ತು ಖರ್ಚು ಮಾಡಿದ್ರು ಹಣ ಕರಗದೇ ಇರತಕ್ಕಂಥ ಆಸ್ತಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ.
ಪಾಪ ಮಾಡಿದ್ದಾರೆ, ಸಂತೋಷ. ಆದರೆ ಈಗಲೂ ಸಹ ಆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ವೇದಿಕೆ ಮೇಲೆ ನಾನು ಹರಿಶ್ಚಂದ್ರನಾಗ್ತೀನಿ, ಸತ್ಯ ಹೇಳ್ತೀನಿ, ನಾನಿನ್ನು ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತು ಈ ರಾಜ್ಯ ಆಳ್ತೀನಿ ಅಂತಕ್ಕಂಥದ್ದೇನು ಹೇಳ್ತಾರಲ್ಲ, ಅದು ಹುಟ್ಟು ಗುಣ ಹೋಗೋದಿಲ್ಲ. ನನಗೆ ಇರ್ತಕ್ಕಂಥ ಒಂದು ಮಾಹಿತಿ, ಯಾರು ಇದನ್ನು ಟೇಕ್ ಓವರ್ ಮಾಡೋಕ್ಕೆ ಹೋಗಿದ್ದಾರೆ, ಏಕೆಂದರೆ ಭಾಳ ದೇವರ ಭಕ್ತರಲ್ವೇ ಇವರು. ನಾನು ಈ ದೇವಸ್ಥಾನದ ಸನ್ನಿಧಾನದಲ್ಲಿ ನಿಂತ್ಕೊಂಡೇ ಹೇಳ್ತಾ ಇದ್ದೆ, ಇದರಲ್ಲಿ ಆ ಕಂಪ್ನಿ ಮಾಲೀಕನಿಂದ ಯಾರು ಟೇಕ್ ಓವರ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂದ್ರೆ ಎಚ್ಚರಿಕೆ. ನಾವಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷದಲ್ಲಿ ಇವತ್ತು ಯಾವ ಒಂದು ಸರ್ಕಾರದ ದುರ್ಬಳಕೆ ಮಾಡ್ತಕ್ಕಂಥ ವಿಷಯಗಳಲ್ಲಿ ನೋ ಕಾಂಪ್ರಮೈಸ್ ನಮ್ಮ ಕುಟುಂಬದಲ್ಲಿ. ನಾನು ಈ ನಾಡಿನ ಜನತೆಗೆ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಅಧಿಕಾರಕ್ಕೆ 106 ಜನ ಬಂದೋಗಿದ್ದಾರೆ. ಪಾಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಎಲ್ಲ ಮುಖ್ಯಮಂತ್ರಿಗಳನ್ನು ಮೊನ್ನೆ ಪಾಪ ನೆನಪಿಸ್ಕೊಂಡು ಭಾಷಣ ಮಾಡಿದ್ದಾರೆ. ಆ ಬಂದಂಥ ಮುಖ್ಯಮಂತ್ರಿಗಳು ನೆನೆಸ್ಕೊಂಡೇ ಮಾತಾಡಿದ್ದೀರಿ. ಅವ್ರಿಗೇನಾದರೂ ಗೌರವ ತರಬೇಕಾದ್ರೆ ಮುಂದಕ್ಕಾದರೂ ಈ ರಾಜ್ಯದ ಸಂಪತ್ತನ್ನು ಉಳಿಸ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಅಧಿಕಾರ ಕೊಟ್ಟಿದ್ದಾರೆ, ಇವತ್ತು ಆ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳೋದೇ ಈಗಲಾದರೂ. ಇವತ್ತೇನು ಕೋರ್ಟ್ನಲ್ಲಿ ಹೇಳಿದ್ದಾರೆ, ಈಗಾಗಲೇ ಒಂದು ತೀರ್ಪಿನಲ್ಲೇ ಬರೆದಿದ್ದಾರೆ, ಇದು ಬಹುಶಃ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದ ಒಂದು ಸ್ಕ್ಯಾಂಡಲ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಕೋರ್ಟ್ನ ಒಂದು ತೀರ್ಪು ಕೊಡಬೇಕಾದ್ರೆ. ಅದ್ರ ಜೊತೆಗೆ ಇಲ್ಲೀಗಲ್ ಆಗಿ ಟೋಲ್ ಕಲೆಕ್ಷನ್ ಆಗ್ತಾ ಇದೆ. ಇಲ್ಲೀಗಲ್ ಆಗಿ 2,000 ಕೋಟಿ ಮೇಲೆ ಇವತ್ತು ಒಂದು ದೊಡ್ಡ ಮಟ್ಟದ ಮೊತ್ತವನ್ನು ಈ ಕಂಪನಿ ಇವತ್ತು ದುರ್ಬಳಕೆ ಮಾಡ್ಕೊಂಡು ಹಣ ಸಂಗ್ರಹಿಸಿದ್ದಾರೆ. ಇದು ಎಲ್ಲ ರೀತಿಯ ತೀರ್ಪೇನಿದೆ, ಇನ್ನೂ ಪಾಪ ಈಗಾಗಲೇ 1 ತಿಂಗಳ ಹತ್ತತ್ರ ಬಂತು, 20 ದಿನ ಆಗಿದೆ ತೀರ್ಪು ಬಂದು. ಏನು ಕ್ರಮ ತಗೊಂಡಿದ್ದೀರಿ ಈ ಸರ್ಕಾರದಲ್ಲಿ? ನೆನಪಿಸ್ಲಿಕ್ಕೆ ಮೊನ್ನೆ ಪತ್ರ ಬರೆದಿದ್ದೇನೆ, ಏನು ನೋಡ್ತಾರೆ ಏನು ಮಾಡ್ತಾರೆ ನೋಡೋಣ ಅಂತೇಳಿ. ಯಾಕೆಂದರೆ ಟೇಕ್ ಓವರ್ ಮಾಡ್ತಕ್ಕಂಥ ಒಂದು ಕೆಲವು ಚರ್ಚೆ ನಡೀತಿರೋದನ್ನ ಸ್ವಲ್ಪ ದಿವಸ ನಿಲ್ಲಿಸ್ಕೊಳ್ಳಿ. ಯಾರು ಟೇಕ್ ಓವರ್ ಮಾಡೋಕ್ಕೆ ಹೊರಟಿದ್ದೀರಿ? ಸರ್ಕಾರಕ್ಕೆ ಟೇಕ್ ಓವರ್ ಮಾಡ್ತಿರೋ, ಇಲ್ಲ ಸರ್ಕಾರದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ನೀವೇ ಟೇಕ್ ಓವರ್ ಮಾಡ್ಕೊಂಡ್ಬಿಡ್ತಿರೋ? ನಿಮ್ಮ ಕಂಪ್ನಿಗೆ ಇಟ್ಕೊಂಡಿದ್ರಲ್ಲ ಕೆಲವ್ರನ್ನ. ಇದೆಲ್ಲ ನಡೀತಿರೋದು ನನಗೂ ಗೊತ್ತಿದೆ. ಅದರಿಂದ ಇದನ್ನು ನೆನಪಿಸ್ಲಿಕ್ಕೆ ಈ ರಾಜ್ಯದ ಆಸ್ತಿ ಅದು ರೈತರ ಭೂಮಿ. ಆ ರೈತರ ಭೂಮಿನ ಮತ್ತೆ ಇನ್ನೊಂದು ರೀತಿಯಲ್ಲಿ ಲೂಟಿ ಹೊಡೆಯೋ ಕೆಲಸ ಮಾಡಬೇಡಿ ಅನ್ನೋದಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಪತ್ರ ಬರ್ತದೆ. ಯಾರು ಈ ವಿಷಯದಲ್ಲಿ ಏನು ಬೇಕಾದರೂ ಟೀಕೆ ಮಾಡಲಿ, ಏನು ಬೇಕಾದರೂ ಸಂಶಯ ವ್ಯಕ್ತಪಡಿಸಲಿ. ರೈತರು ಬಿಡದಿನಲ್ಲಿ ಇವತ್ತೇನು ಒಂದು ರೈತ ಕುಟುಂಬದ ಹೆಣ್ಣು ಮಕ್ಕಳು ನಿರಂತರವಾಗಿ 500 ದಿನಗಳಾಗಿದೆ. ಅವರು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ. ಆ ರೈತರು ನನ್ನ ಹತ್ರ ಬಂದು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದಕ್ಕೆ ನಮ್ಮನ್ನು ಕೇಳಿರೋದ್ರಿಂದ ನಾನಿವತ್ತು ಆ ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ. ಇದರಲ್ಲಿ ಯಾವುದೇ ರಾಜಕೀಯದ ಹಿನ್ನೆಲೆ ನಾವೇನೋ ಅಸೂಯೆಯಿಂದ ಮಾಡ್ತಿದ್ದೀವಿ ಅಂತಕ್ಕಂಥ ಪ್ರಶ್ನೆಯೂ ಇಲ್ಲ. ರಾಜ್ಯಪಾಲರು ಸಹ ಒಂದು ಪತ್ರ ಬರೆದಿದ್ದಾರೆ, ಮಾಧ್ಯಮದಲ್ಲಿ ಬರೆದಿದ್ದೀರಿ. ರಾಜ್ಯಪಾಲರು ಒಂದು ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನೈಸ್ ಕಂಪ್ನಿ ಯಾವೊಂದು BMIC ಪ್ರಾಜೆಕ್ಟ್ನ ಹೆಸರಿನಲ್ಲಿ ಈಗಾಗಲೇ 1000 ಎಕರೆ ಭೂಮಿಯನ್ನು ಲೂಟಿ ಮಾಡಿದ್ದಾರೆ. ಅಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕಳೆದ 20 ವರ್ಷದಿಂದ ಕೋರ್ಟ್ನ ತೀರ್ಪಿನಲ್ಲಿ ಹೇಳಿದ್ದಾರೆ ಪರಿಹಾರಗಳು ಕೊಟ್ಟಿಲ್ಲ ಅಂತೇಳಿ 20 ವರ್ಷದಿಂದ. ಇವತ್ತು ಆ ಹಿನ್ನೆಲೆಯಲ್ಲಿ ಗವರ್ನರು ಸಹ, ರಾಜ್ಯದ ಗೌರವಾನ್ವಿತ ಗವರ್ನರು, ಇದನ್ನು ಯಾತಕ್ಕೆ ನೀವು ನೈಸ್ನ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥ ಭೂಮಿ ಇವತ್ತೇನು ಹೆಚ್ಚುವರಿ ಕೊಟ್ಟಿದ್ದೀರಿ ಅದನ್ನು ವಾಪಸ್ ಪಡೆದು ಅಲ್ಲಿ ಬೇಕಾದ್ರೆ ಟೌನ್ಶಿಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ ನೋಡಿ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಪಾಪ ನೀವು ಏನೋ ದೊಡ್ಡ ಕನಸು ಕಾಣ್ತಾ ಇದ್ದೀರಿ. ಈಗೇನೋ ಬೆಂಗಳೂರು ನಗರ ಇವತ್ತು ಬ್ರ್ಯಾಂಡ್ ನಗರ ಮಾಡಲಿಕ್ಕೆ ಹೊರಟಿದ್ದೀರಾ. ಆಗಿ ಸಿಂಗ್ಪುರ ಮಾಡಿದ್ರಿ ಅವತ್ತು UD ಮಿನಿಸ್ಟರ್ ಆಗಿ, ಈಗ ಮುಖ್ಯಮಂತ್ರಿ ಆಗಿ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದೀರಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಲೂಟಿ ಹೊಡೆಯೋ ಕೆಲಸ ಆಗೋದು ಬೇಡ. ಅದಕ್ಕೆ ನಾನು ಎಚ್ಚರಿಸಲಿಕ್ಕೆ ನನ್ನ ಪತ್ರ ಬರೆದಿದ್ದೇನೆ. ಏನು ಜನಗಳಿಗೇನು ಮಾಹಿತಿ ಕೊಡಿ. ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಅದು ಏನೇನು ಮಾಹಿತಿ ಇನ್ನೂ 10 ಪೇಜ್ ಕೊಟ್ಕೊಳ್ಳಿ ಜಾಹೀರಾತನ್ನ. ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾ ಇದ್ದಾರೆ, ರೈತರ ಮಕ್ಕಳು ಹೆಣ್ಣು ಮಕ್ಕಳು ಏನು ಹೇಳ್ತಾ ಇದ್ದಾರೆ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ದಬ್ಬಾಳಿಕೆ ಮಾಡಿ ಕೆಲವು ರೌಡಿ ಎಲಿಮೆಂಟ್ಸ್ನ ಬಿಟ್ಟು ಹೆದರಿಸಿ ನಿಮ್ಮ ಗ್ರ್ಯಾಂಟ್ ಆಗಿರ್ತಕ್ಕಂಥ ಭೂಮಿ ಸರ್ಕಾರ ನಾವು ವಾಪಸ್ ತಗೊಂಡ್ಬಿಡ್ತೀವಿ ನೀವು ಕೊಡದೇ ಇದ್ದರೆ, ಈ ರೀತಿ ಎಲ್ಲ ದಬ್ಬಾಳಿಕೆ ಮಾಡಿ ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಿ?
ಏನಕ್ಕದು ಇವತ್ತು ಪ್ರಾಜೆಕ್ಟ್ ಬೇಕಾಗಿದೆ ನಿಮಗೆ? ಬೇರೆ ಕಡೆ ಜಾಗ ಇಲ್ವಾ? ಆ ರೈತರ ನೀವೇ ಹೇಳಿದ್ದೀರಿ ಸತ್ಯಶೋಧನ ಸಮಿತಿದು ಇಟ್ಬಿಡಿ, ನಮ್ಮದು ಇದೆಯಲ್ಲ ತೀರ್ಮಾನ ಮಾಡಿರೋದು ಅದನ್ನೂ ಇಡೀ ಜನಗಳ ಮುಂದೆ ನಾವೇನೇನು ಮಾಡಿದ್ದೀವಿ ಅಂತ ಹೇಳಿ. ಅದ್ರ ಜೊತೆಗೆ ಕಾಗೋಡು ತಿಮ್ಮಪ್ಪನವ್ರ ಅಧ್ಯಕ್ಷತೆಯಲ್ಲಿ ನೀವು ಮೆಂಬರ್ ಅಲ್ವೇ ಮುಖ್ಯಮಂತ್ರಿಗಳು? ಆ ಸತ್ಯಶೋಧನ ಸಮಿತಿ ರಿಪೋರ್ಟ್ ಕೊಟ್ಟಿದ್ದಾರಲ್ಲ ಬಿಡದಿ ಭಾಗದ ಅವತ್ತಿನ ಚಿತ್ರಣ ಏನಿತ್ತು ಅಂತ ಹೇಳಿ, ಅಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಬರಬಾರದು ಅಂತೇಳಿ ರೆಕಮೆಂಡ್ ಮಾಡಿದ್ದೀರಲ್ಲಪ್ಪ, ಅದನ್ನು ಜಾಹೀರಾತು ಕೊಡಿ. ಸ್ವಲ್ಪ ನಮ್ಮ ಖರ್ಚು ಉಳಿಸಿ ಹೋಗಲಿ ಆ ಜಾಹೀರಾತು ಕೊಡೋದನ್ನ. ಆ ನಿಮ್ಮ ಜಾಹೀರಾತು ಜೊತೆಗೆ ಇದನ್ನು ನೀವು ಮಾಡಿರತಕ್ಕಂಥ ನಿಮ್ಮ ಸತ್ಯಶೋಧನಾ ರಿಪೋರ್ಟು ಅದನ್ನು ಜಾಹೀರಾತು ಮುಖಾಂತರ ಕೊಟ್ಟರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಒಂದೇ ಮಾತರಮ್ಮನ್ನು ಇವತ್ತು ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವತ್ತು ಅದನ್ನು ನಾವು ಗೌರವಿಸಬೇಕು ಅಂತಕ್ಕಂಥದ್ದೇನಿದೆ. ಅದಕ್ಕೆ ಈಗಾಗಲೇ ಪಾರ್ಲಿಮೆಂಟ್ನಲ್ಲೂ ಒಂದು ಇದನ್ನು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ, ಒಂದೇ ಮಾತರಮ್ಮನ ರಾಷ್ಟ್ರಗೀತೆಯಾಗಿ ಗೌರವ ಸಲ್ಲಿಸಬೇಕು ಅಂತ ಹೇಳಿ. ಆದರೆ ಎಲ್ಲರೂ ಗೌರವಿಸಬೇಕು ಅಂತಕ್ಕಂಥದ್ದು ಬಹುತೇಕರ ಒಂದು ಭಾವನೆ ಏನಿದೆ ಅದನ್ನು ಗೌರವಿಸಬೇಕಾದಂಥದ್ದು ಎಲ್ಲ ಪಕ್ಷಗಳ ಕರ್ತವ್ಯ. ಅದರಿಂದ ಕಾಂಗ್ರೆಸ್ ನಾಯಕರುಗಳು ಇದರಲ್ಲಿ ಸಣ್ಣತನ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಹಾತ್ಮ ಗಾಂಧಿಯವರ ಅವರು ಭಾಗವಹಿಸಿದಂಥ ಕಾರ್ಯಕ್ರಮದಲ್ಲೇ ಮೊದಲನೇ ಬಾರಿಗೆ ಸಾರ್ವಜನಿಕವಾಗಿ ಒಂದೇ ಮಾತರಮ್ಮನ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲೇ ಅಳವಡಿಸ್ಕೊಳ್ತಕ್ಕಂಥದ್ದು ಏನಾಗಿದೆ. ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ತಕ್ಕಂಥದ್ದು ಇದನ್ನು ನೀವು ಸಣ್ಣತನದಲ್ಲಿ ಹೋಗಿ ನಿಮಗೆ ಏನು ಈ ದೇಶದಲ್ಲಿ ಒಂದು ರೀತಿಯಲ್ಲಿ ನಿಮ್ಮಗಳ ಬಗ್ಗೆ ಒಂದು ಜನಗಳ ಅಭಿಪ್ರಾಯಗಳು ಮೂಡ್ತಾ ಇದೆ, ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದಿನ ನಿಮ್ಮ ಒಂದು ಭವಿಷ್ಯ ಹಾಳು ಮಾಡ್ಕೊಳ್ತಕ್ಕಂಥದ್ದು ಯಾಕೆ ಹೋಗ್ತೀರಿ? ಅವಶ್ಯಕತೆ ಏನಿದೆ? ಈಗ ಸೋನಿಯಾ ಗಾಂಧಿಯಿಂದ ನೀವೇನು ಬಯಸೋಕ್ಕೆ ಸಾಧ್ಯ? ಸೋನಿಯಾ ಗಾಂಧಿ ಅವರೇನು ನಮ್ಮ ರಾಷ್ಟ್ರದವರ? ಅವರೇನೋ ಹಿಂದೆ ಮದುವೆ ಆದರೂ ಬಂದರು, ಆದರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂಥ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನು ನಡೆದವೆ ಅದಕ್ಕೇನೋ ಕುರ್ಚಿ ಹಾಕಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಜನ ನೋಡ್ತಾರೆ. ಈಗ ಅಷ್ಟು ಸುಲಭ ಅಲ್ಲ, ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊನ್ನೆ ದಿನ ಸ್ವಾತಂತ್ರ್ಯ ದಿನಾಚರಣೆ ದಿನ ಸುಮಾರು 35 ಲಕ್ಷ ರೂಪಾಯಿಗಳ ವಹಿವಾಟಾಗಿದೆ ಒಂದೇ ದಿನ HMTಯ ಕಾರ್ಖಾನೆಯ ತಯಾರಾಗಿರ್ತಕ್ಕಂಥ ನಮ್ಮ ಹಳೆಯ ಕಾರ್ಖಾನೆ ಏನಿದೆ, ದೇಶದಲ್ಲಿ ಹೆಸರುವಾಸಿಯಾದಂಥ ಒಂದು ವಾಚ್ಗಳ ಬಗ್ಗೆ ಜನಗಳಲ್ಲಿ HMTಯ ಬಗ್ಗೆ ಇವತ್ತು ಗೌರವ ಏನಿದೆ. ಮೊನ್ನೆ ದಿನ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2 ಕಿಲೋಮೀಟ್ರು ಸರತಿ ಸಾರಿನಲ್ಲಿ ನಿಂತು ಇವತ್ತು ಏನು ಒಂದು HMT ವಾಚ್ಗಳನ್ನು ಖರೀದಿ ಮಾಡಿದ್ದಾರೆ. ಒಂದೇ ದಿನ 35 ಲಕ್ಷ ರೂಪಾಯಿಗಳ ವ್ಯಾಪಾರ ಏನಾಗಿದೆ. ನಾನು ಆ ಒಂದು ಹಿನ್ನೆಲೆಯಲ್ಲೇ ಕಳೆದ 2 ವರ್ಷಗಳಿಂದ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಆ HMTಗೆ ಮತ್ತೆ ಪುನರ್ ಕಾಯಕಲ್ಪ ಕಲ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಸಚಿವರು ಸಹ ಇದರ ಬಗ್ಗೆ ಒಂದು ರೀತಿಯ ಈಗ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರಲ್ಲೂ ಸಹ ಏನು ಒಂದು ಅವರ ಜೊತೆ ಚರ್ಚೆ ಮಾಡಿದ್ದೇವೆ. HMT ಉಳಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನಿದೆ. ನಾಡಿನ ಜನತೆಗೆ ಮೊನ್ನೆ ಏನು ಯುವಕರುಗಳು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆ 2 ಕಿಲೋಮೀಟ್ರ್ ನಿಂತು ನೀವು ಖರೀದಿ ಮಾಡಿದ್ದೀರಿ HMTಯ ವಾಚ್ಗಳನ್ನು. ನಿಮಗೆ ನಾನು ನಮ್ಮ ನಾಡಿನ ಒಂದು ಪ್ರಖ್ಯಾತ ಕಂಪನಿಯ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ಎಲ್ರಿಗೂ ಆಭಾರಿಯಾಗಿದ್ದೇನೆ. ಯುವಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಒಂದು ಸಹಕಾರ ಆ ಒಂದು ಕಾರ್ಖಾನೆ ಪುನಶ್ಚೇತನಗೊಳಿಸಲಿಕ್ಕೆ ನಾಡಿನ ಜನತೆಯ ಸಹಕಾರವನ್ನು ಬಯಸ್ತೇನೆ. ಇಲ್ಲ, ಈಗ ಸರ್ಕಾರದಿಂದ ಒಂದು ರೀತಿ ಬುಲೆಟಿನ್ ಬಿಟ್ಟಿದ್ದಾರೆ, ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿಯ ರೈತರುಗಳು ಅಲ್ಲಿ ಬದುಕ್ತಾ ಇರತಕ್ಕಂಥ ಆ ಭಾಗದ ಗ್ರಾಮಗಳಲ್ಲಿ ಬದುಕ್ತಾ ಇರತಕ್ಕಂಥ ಆ ಕುಟುಂಬಗಳು ಸಹ ಅವರೊಂದು ರೀತಿಯಲ್ಲಿ ಅವರ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಆ ಕುಟುಂಬದಲ್ಲಿ 3 ಜನರ ಒಂದು ಗುಂಡೇಟಿನಿಂದ ಸಾವೇನಾಗಿದೆ, ಅವರಲ್ಲೂ ಆಕ್ರೋಶ ಇರತಕ್ಕಂಥದ್ದೇನಿದೆ ಅದು ಸಹಜ. ಇವತ್ತು ಸರ್ಕಾರ ಅವರಗಳ ಬದುಕಿಗೆ ಆ ಒಂದು ಕಾಡು ಪ್ರದೇಶದಲ್ಲಿ ಬದುಕ್ತಕ್ಕಂಥವರಿಗೆ ಒಂದು ಉತ್ತಮವಾದಂಥ ಬದುಕಿಗೆ ದಾರಿ ಮಾಡಿಕೊಟ್ಟಾಗ ಇಂಥ ಘಟನೆಗಳಾಗೋದಿಲ್ಲ. ಇದನ್ನು ಸರ್ಕಾರವೂ ಅರ್ಥ ಮಾಡ್ಕೋಬೇಕು. ಮೊನ್ನೆ ದಿನ ಯಾವೊಂದು ಅವರು ಜಿಂಕೆ ಬೇಟೆ ಮಾಡಲಿಕ್ಕೆ ಹೋದಂಥವ್ರು ಅಂತಕ್ಕಂಥದ್ದನ್ನು ಮಾಹಿತಿ ಇಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ತನಿಖೆ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ.
ಇಲ್ಲಿ ಪ್ರಶ್ನೆ ನಮ್ಮ ಅಧಿಕಾರಿಗಳು ಯಾರು ಅಲ್ಲಿ ಕಾಡನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು, ಅವ್ರ ಮೇಲೆ ಗುಂಡು ಹಾರಿಸಿದ್ರು ಅವ್ರನ್ನ ಸಾಯಿಸ್ತಕ್ಕಂಥ ರೀತಿಯಲ್ಲಿ ಅವ್ರ ದೇಹದ ಮೇಲೆ ಪ್ರಹಾರ ಮಾಡಿರ್ತಕ್ಕಂಥ ತಪ್ಪು. ಅಲ್ಲಿರ್ತಕ್ಕಂಥ ಪ್ರಮುಖವಾಗಿ ಇಲ್ಲ ಕಾಲಿಗೋ ಇಲ್ಲ ಯಾವುದೇ ರೀತಿಯ ಜೀವಕ್ಕೆ ಅಪಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಗುಂಡಾರಿಸಿದರೆ ಆಗ ನಾವು ಒಪ್ತಾ ಇದ್ದು, ಎಲ್ಲರೂ ಒಪ್ತಾ ಇದ್ದರು. ಇಲ್ಲಿ ಅವರು ಸ್ಪಾಟಲ್ಲೇ ಸಾಯ್ತಕ್ಕಂಥ ರೀತಿಯಲ್ಲಿ ಅವರಿಗೆ ತಲೆಗೋ ಎದೆಗೋ ಗುಂಡಾರಿಸಿ ಸಾಯಿಸಿರ್ತಕ್ಕಂಥದ್ದು ಏನಿದೆ ತಪ್ಪಿದೆ.